5 ತಲೆಬುರುಡೆ ಮತ್ತು 100 ಮೂಳೆಗಳು ಸಿಕ್ಕಿದೆ. ಧರ್ಮಸ್ಥಳ ಹೆಣ್ಣು ಮಕ್ಕಳ ಕಳವು ಬಗ್ಗೆಯೂ ರಿಪೋರ್ಟ್ ಕೊಟ್ಟಿತ್ತು. ತಿರುಪತಿಯಲ್ಲಾಗದ ಸಾವು ಧರ್ಮಸ್ಥಳದಲ್ಲಿ ಯಾಕೆ? ಉಗ್ರಪ್ಪ ಅವರ ವರದಿಯಲ್ಲೂ ಧರ್ಮಸ್ಥಳದಲ್ಲಿ ನಡೆದಿದ್ದ ಅಸಹಜ ಸಾವುಗಳ ಬಗ್ಗೆ ದಾಖಲಾಗಿದೆ. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಜಿಎಂ ಪವಿತ್ರ. ಧರ್ಮಸ್ಥಳದಲ್ಲಿ ಅಕ್ರಮವಾಗಿ ನೂರಾರು ಶವಗಳನ್ನು ಹೂತಾಕಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೌಜನ್ಯ ಮಾವ ವಿಠಲ್ ಗೌಡ ಬಂಗ್ಲೆಗುಡ್ಡದಲ್ಲಿ ರಾಶಿ ಕಳೆಬರ ಸಿಗುತ್ತೆ ಅನ್ನೋ ವಿಡಿಯೋ ಹೇಳಿಕೆ ಬೆನ್ನಲ್ಲೇ ಎಸ್ಐಟಿ ತನಿಖೆಗೆ ಟ್ವಿಸ್ಟ್ ಸಿಕ್ಕಂತೆ ಆಗಿದೆ. ಬಂಗ್ಲೆಗುಡ್ಡದಲ್ಲಿ ಅನೇಕ ಅಸ್ಥಿ ಪಂಜರಗಳನ್ನ ನೋಡಿದ್ದೇನೆ ಅಂತ ವಿಠಲ್ ಗೌಡ ಮಾಡಿದ ಆರೋಪದ ಸಂಬಂಧ ಎಸ್ಐಟಿ ಶೋಧ ತೀವ್ರಗೊಂಡಿದ್ದು 5 ತಲೆಬುರುಡೆ ಮತ್ತು 100ಕ್ಕೂ ಹೆಚ್ಚು ಮೂಳೆಗಳು ಸಿಕ್ಕಿರುವುದಾಗಿ ಎಸ್ಐಟಿ ಮೂಲಗಳು ಖಚಿತಪಡಿಸಿರುವುದಾಗಿ ವರದಿಯಾಗಿದೆ. ಈ ಹಿಂದೆ ಸೌಜನ್ಯ ಮಾವ ವಿಠಲ್ ಗೌಡರನ್ನ ಮಹಜರಿಗೆ ಕರ್ಕೊಂಡು ಹೋದಂತ ವೇಳೆ 3 ದೇಹದ ಮೂಳೆಗಳು ಸಿಕ್ಕಿರುವುದಾಗಿ ಮಾಹಿತಿ ಲಭ್ಯವಾಗಿತ್ತು. ವಿಠಲ್ ಗೌಡ ಸ್ವತಃ ಒಂದು ವಿಡಿಯೋವನ್ನ ಹರಿಬಿಟ್ಟಿದ್ದು, ಆ ವಿಡಿಯೋದಲ್ಲಿ ಬಂಗ್ಲೆಗುಡ್ಡದಲ್ಲಿ 2 ಸಲ ಸ್ಥಳ ಮಹಜರಿಗೆ ನನ್ನನ್ನು ಕರ್ಕೊಂಡು ಹೋಗಿದ್ದು, ಆ ವೇಳೆ ಹೆಣಗಳ ರಾಶಿ ಸಿಕ್ಕಿದೆ ಅಂತ ಹೇಳ್ಕೊಂಡಿದ್ರು. ಅಲ್ಲಿ 3 ಮನುಷ್ಯರ ಕಳೆಬರಗಳು ಸಿಕ್ಕಿದೆ. ಹತ್ರ 10 ಫೀಟ್ಗಳಲ್ಲೇ ಈ ದೇಹಗಳು ಸಿಕ್ಕಿದ್ದು, 2ನೇ ಬಾರಿಗೆ ಸ್ಥಳ ಮಹಜರಿಗೆ ಹೋದಾಗ ಹೆಣಗಳ ರಾಶಿಯೇ ಸಿಕ್ಕಿದೆ. ಕಣ್ಣಿಗೆ ಕಂಡದ್ದು 5 ಹೆಣಗಳು. ಸಣ್ಣ ಮಗುವಿನ ಎಲುಬು ಕೂಡ ಇತ್ತು ಅಂತ ಹೇಳ್ಕೊಂಡಿದ್ರು. ಧರ್ಮಸ್ಥಳ ಗ್ರಾಮಕ್ಕೆ ಅಂಟಿಕೊಂಡ ಅರಣ್ಯ ಪ್ರದೇಶದಲ್ಲಿ ನೂರಾರು ಶವಗಳನ್ನ ಅಕ್ರಮವಾಗಿ ಹೂಳಲಾಗಿದೆ ಅನ್ನೋ ಪ್ರಕರಣ ಈಗ ಸೆಕೆಂಡ್ ಇನ್ನಿಂಗ್ಸ್ ಕಡೆ ಮುಖ ಮಾಡದಂತೆ ಇದೆ. ಈ ಹಿಂದೆ ಚಿನ್ನಯ್ಯ ಹೆಣಹೂತ ಜಾಗಗಳನ್ನ ನೋಡಿದ್ದೇನೆ, ಆ ಜಾಗವನ್ನ ನಾವು ತೋರಿಸ್ತೇವೆ ಅಂತ ಪುರಂದರ್ ಗೌಡ ಹಾಗೂ ತುಕಾರಾಮ್ ಗೌಡ ಅನ್ನೋ 2 ವ್ಯಕ್ತಿಗಳು ಎಸ್ಐಟಿ ಮುಂದೆ ಹಾಜರಾಗಿದ್ರು. ಈಗ ಮೂಳೆಗಳು ಸಿಕ್ಕಿರೋದನ್ನ ನೋಡಿದ್ರೆ ಅವರೆಲ್ಲರ ಆರೋಪಕ್ಕೆ ಪುಷ್ಟಿ ಕೊಟ್ಟಂತಾಗಿದೆ. ಇನ್ನು ನೇತ್ರಾವತಿ ನದಿ ದಡದ ಬಂಗ್ಲೆಗುಡ್ಡಕ್ಕೆ ಎಸ್ಐಟಿ ಎಂಟ್ರಿ ಕೊಟ್ಟಿದ್ದು ತನಿಖಾಧಿಕಾರಿ ಜಿತೇಂದ್ರ ದಯಾಮ ನೇತೃತ್ವದಲ್ಲಿ ಸುಮಾರು 7 ಗಂಟೆಗಳ ಕಾಲ ಮಹಜರು ನಡೆದಿದೆ. ಅರಣ್ಯ ಇಲಾಖೆ, ಲೋಕೋಪಯೋಗಿ ಇಲಾಖೆ, ಸೋಕೋ ಟೀಮ್, ಕಂದಾಯ ಇಲಾಖೆ, ಪಂಚಾಯತ್ ಸಿಬ್ಬಂದಿ ಮಹಜರಿನಲ್ಲಿ ಭಾಗಿಯಾಗಿದ್ದು 13 ಎಕರೆ ವಿಸ್ತೀರ್ಣದ ಬಂಗ್ಲೆಗುಡ್ಡದಲ್ಲಿ 5 ಕಡೆ ಮಹಜರನ್ನ ನಡೆಸಿದೆ. ಈ ವೇಳೆ 5 ತಲೆಬುರುಡೆ 113 ಮೂಳೆಗಳು ಸಿಕ್ಕಿದೆ ಅಂತ ಹೇಳಲಾಗತ್ತೆ. ಇನ್ನು ಬಂಗ್ಲೆಗುಡ್ಡದಲ್ಲಿ ಸಾಕಷ್ಟು ಹೆಣ ಇದೆ ಅಂತ ಆರಂಭದಲ್ಲಿ ಚಿನ್ನಯ್ಯ ಹೇಳಿದ. ಆದ್ರೆ ಆತ ತೋರಿಸಿದ ಜಾಗಗಳಲ್ಲಿ 2 ಕಡೆ ಮಾತ್ರ ಅಸ್ಥಿ ಪಂಜರದ ಅವಶೇಷಗಳು ಪತ್ತೆಯಾಗಿತ್ತು. ನಂತರ ವಿಚಾರಣೆ ವೇಳೆ ದೋಷ ಕಂಡು ಬಂದ ಹಿನ್ನೆಲೆಯಲ್ಲಿ ಚಿನ್ನಯ್ಯನನ್ನ ಬಂಧಿಸಿ ಶಿವಮೊಗ್ಗ ಜೈಲಿನಲ್ಲಿ ಇರಿಸಲಾಗಿದೆ. ಇನ್ನು ಈಗಾಗಲೇ ಧರ್ಮಸ್ಥಳ ಎಂಬ ಸಣ್ಣ ಗ್ರಾಮದಲ್ಲಿ ಸುಮಾರು 9 ರಿಂದ 10 ಅಸ್ಥಿ ಪಂಜರಗಳು ಎಸ್ಐಟಿ ತನಿಖೆ ವೇಳೆ ಸಿಕ್ಕಿದೆ. ಒಂದೇ ಒಂದು ಮೂಳೆ ಸಿಕ್ಕಿದ್ರು ಅದನ್ನ ಅಕ್ರಮವಾಗಿ ಹೂಳಲಾಗಿದೆ ಅಂತ ಎಸ್ಐಟಿ ಗಮನಕ್ಕೆ ಬಂದರೂ ಸಹ ಅದು ಅಕ್ಷಮ್ಯ ಅಪರಾಧವಾಗಿತ್ತು. ಆದರೆ ಧರ್ಮಸ್ಥಳದಲ್ಲಿ ಈಗಾಗಲೇ ಇರೋ ವರದಿಗಳನ್ನ ನೋಡಿದ್ರೆ ಇಲ್ಲಿ ತನಕ ಸುಮಾರು 9 ರಿಂದ 10 ಅಸ್ಥಿ ಪಂಜರದ ಅವಶೇಷಗಳು ಸಿಕ್ಕಿದೆ. ಅಷ್ಟೇ ಅಲ್ಲ, ಇದಕ್ಕೆ ಪೂರಕವಾಗಿ ಧರ್ಮಸ್ಥಳ ಅನ್ನೋ ಸಣ್ಣ ಗ್ರಾಮದಲ್ಲಿ ಅಧರ್ಮಗಳು ನಡೆದಿದೆ ಅನ್ನೋದಕ್ಕೆ ಉಗ್ರಪ್ಪ ವರದಿ ಸಾಕ್ಷ್ಯವಾಗಿತ್ತು. ಹೌದು, ಉಗ್ರಪ್ಪ ಅವರ ಕಮಿಟಿ ಕರ್ನಾಟಕದಲ್ಲಿ ಹೆಣ್ಣು ಮಕ್ಕಳ ನಾಪತ್ತೆ ಪ್ರಕರಣಕ್ಕೆ ತನ್ನ ರಿಪೋರ್ಟ್ ಅನ್ನ ಸಂಕ್ಷಿಪ್ತವಾಗಿ ಬೆಳ್ತಂಗಡಿ ಧರ್ಮಸ್ಥಳ ಹೆಣ್ಣು ಮಕ್ಕಳ ಕಳುವು ಬಗ್ಗೆ ರಿಪೋರ್ಟ್ ಕೂಡ ಕೊಟ್ಟಿತ್ತು. ತಿರುಪತಿಗೆ ಧರ್ಮಸ್ಥಳಕ್ಕಿಂತ ಹೆಚ್ಚು ಯಾತ್ರಾರ್ಥಿಗಳು ಭೇಟಿ ಕೊಡ್ತಾರೆ. ಅಲ್ಲಿ ನಡೆಯದ ಅಸಹಜ ಸಾವುಗಳು ಧರ್ಮಸ್ಥಳದಲ್ಲಿ ಮಾತ್ರ ಯಾಕೆ ಸಂಭವಿಸುತ್ತೆ? ಇದು ಕಾಂಗ್ರೆಸ್ ಮುಖಂಡ ಹಾಗೂ ಮಹಿಳಾ ಮತ್ತು ಮಕ್ಕಳ ಮೇಲಿನ ದೌರ್ಜನ್ಯ ತಡೆ ಕಾಯ್ದೆ ಕುರಿತ ತಜ್ಞರ ಸಮಿತಿಯ ಅಂದಿನ ಅಧ್ಯಕ್ಷರಾಗಿದ್ದಂತಹ ವಿ.ಎಸ್. ಉಗ್ರಪ್ಪ ಅವರು 2016ರಲ್ಲಿಯೇ ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸ್ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದಂತಹ ಖಡಕ್ ಪ್ರಶ್ನೆಯಾಗಿತ್ತು. ನನಗೆ ಇಷ್ಟ ನಂದಿನಿ ತುಪ್ಪ, ಶುದ್ಧ ತುಪ್ಪ ಅಂದ್ರೆ ನಂದಿನಿ. ಮಹಿಳಾ ಮತ್ತು ಮಕ್ಕಳ ಮೇಲಿನ ದೌರ್ಜನ್ಯ ತಡೆ ಕುರಿತು ವರದಿ ನೀಡೋಕೆ 2014ರಲ್ಲಿ ಎಂಸಿ ನಾಣಯ್ಯ ಅವರ ನೇತೃತ್ವದಲ್ಲಿ ರಚನೆಯಾಗಿದ್ದಂಥ ಸಮಿತಿಗೆ ಅವರು ರಾಜೀನಾಮೆ ನೀಡಿದ ನಂತರ ಅಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸೂಚನೆಯಂತೆ ಉಗ್ರಪ್ಪರನ್ನ ಅಧ್ಯಕ್ಷರನ್ನಾಗಿ ನೇಮಿಸಲಾಗುತ್ತೆ. ಶಾಸಕರು, ಐಎಎಸ್, ಐಪಿಎಸ್ ಅಧಿಕಾರಿಗಳು ಮತ್ತು ವಿವಿಧ ಸಂಘಟನೆಗಳ 40 ಸದಸ್ಯರಿದ್ದಂಥ ಸಮಿತಿ ರಾಜ್ಯದಾದ್ಯಂತ ಪ್ರವಾಸ ಮಾಡಿ 6,000 ಪುಟಗಳ ವಿಸ್ತೃತ ವರದಿಯನ್ನು ಸಲ್ಲಿಸಿತ್ತು. ವರದಿ ಸಿದ್ಧಪಡಿಸುವಂತಹ ವೇಳೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಭೆ ನಡೆಸ್ತಾ ಇದ್ದಾಗ ಶೇಖರ್ ಅನ್ನೋ ವ್ಯಕ್ತಿಯೊಬ್ಬರು ಬೆಳ್ತಂಗಡಿ ತಾಲೂಕೊಂದರಲ್ಲೇ 500 ರಿಂದ 600 ಅಸಹಜ ಸಾವುಗಳು ಸಂಭವಿಸಿದೆ ಅಂತ ಸಮಿತಿಯ ಗಮನ ಸೆಳೆದಿದ್ರು. ಇದು ಆಘಾತಕಾರಿ ವಿಷಯವಾಗಿತ್ತು. ತಕ್ಷಣವೇ ಉಗ್ರಪ್ಪನವರು ಅಂದಿನ ಎಸ್ಪಿ ಮತ್ತು ಹೆಚ್ಚುವರಿ ಎಸ್ಪಿ ಅವರನ್ನ ಪ್ರಶ್ನಿಸಿದಾಗ 500 ಅಲ್ಲ, ಆದ್ರೆ ವರ್ಷಕ್ಕೆ ಸರಾಸರಿ 100 ಅಸಹಜ ಸಾವುಗಳು ಸಂಭವಿಸುತ್ತೆ ಅಂತ ಒಪ್ಕೊಂಡಿದ್ರು. ಇದಕ್ಕೆ ಉಗ್ರಪ್ಪನವರು ಕಾರಣ ಕೇಳಿದಾಗ ಧರ್ಮಸ್ಥಳಕ್ಕೆ ಬರುವಂತ ಭಕ್ತರು ಜೀವನದಲ್ಲಿ ಜಿಗುಪ್ಸೆಗೊಂಡು ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅಂತ ಪೊಲೀಸರು ಒಂದು ವಿಚಿತ್ರ ಸಮಜಾಯಿಷಿಯನ್ನ ಕೊಡ್ತಾರೆ. ಆದ್ರೆ ಉಗ್ರಪ್ಪನವರು ತಿರುಪತಿಯಂತಹ ದೊಡ್ಡ ಕ್ಷೇತ್ರಕ್ಕೆ ಲಕ್ಷಾಂತರ ಜನ ಬರ್ತಾರೆ, ಅಲ್ಲಿ ಈ ಪ್ರಮಾಣದ ಆತ್ಮಹತ್ಯೆಗಳು ಯಾಕೆ ನಡೀತಾ ಇಲ್ಲ, ಧರ್ಮಸ್ಥಳದಲ್ಲೇ ಯಾಕೆ ಹೀಗಾಗ್ತಾ ಇದೆ ಅಂತ ಮರುಪ್ರಶ್ನೆ ಮಾಡಿದ್ರು. ಆದ್ರೆ ಈ ಬಗ್ಗೆ ಹೆಚ್ಚಿನ ವರದಿ ನೀಡೋಕೆ ಸೂಚಿಸುವಷ್ಟರಲ್ಲಿ ಸಮಿತಿಯ ಅವಧಿ ಮುಕ್ತಾಯವಾಯಿತು ಅಂತ ಉಗ್ರಪ್ಪನವರೇ ಹಿಂದಿನ ಘಟನೆಗಳನ್ನ ಒಂದ್ ಕಡೆ ವಿವರಿಸಿದ್ರು. ಅಂದ್ರೆ ಉಗ್ರಪ್ಪ ಅವರ ವರದಿಯಲ್ಲೂ ಧರ್ಮಸ್ಥಳದಲ್ಲಿ ನಡೆದಿದ್ದಂತ ಅಸಹಜ ಸಾವುಗಳ ಬಗ್ಗೆ ದಾಖಲೆ ಇದೆ ಅಂತ ಆಯ್ತು.
ಅಷ್ಟೇ ಅಲ್ಲ, ಧರ್ಮಸ್ಥಳದಲ್ಲಿ ನಡೆದ ಅಸಹಜ ಸಾವುಗಳ ಬಗ್ಗೆ ಆರ್ಟಿಐ ಮೂಲಕ ಸಿಕ್ಕಿರೋ ಒಂದಿಷ್ಟು ಮಾಹಿತಿ ಸ್ಫೋಟಕ ಸತ್ಯವನ್ನ ಬಹಿರಂಗಪಡಿಸಿತು. ಶರಾವತಿ ಲಾಡ್ಜ್ನಲ್ಲಿ ಮಹಿಳೆಯ ಶವ ಕೊಲೆಯಾಗಿರೋ ಸ್ಥಿತಿಯಲ್ಲಿ ಸಿಕ್ಕಿದೆ ಅಂತ ಪೊಲೀಸರೇ ಪತ್ರದಲ್ಲಿ ಬರೀತಾರೆ. ಅಪ್ರಾಪ್ತ ಬಾಲಕಿಯ ಶವ ಪತ್ತೆ ಆಗುತ್ತೆ. ಇನ್ನೊಂದ್ ಕಡೆ ಒಬ್ಬ ಪುರುಷ ಹಾಗೂ ಅಪ್ರಾಪ್ತ ಬಾಲಕಿಯ ಶವ ಸಿಗುತ್ತೆ. ಇದಾವುದರ ವಾರಸುದಾರರನ್ನ ಹುಡುಕೋ ಗೋಜಿಗೆ ಪೊಲೀಸರು ಹೋಗೇ ಇಲ್ಲ. ಶವ ಸಿಕ್ಕಿ ಒಂದೇ ಒಂದು ದಿನದಲ್ಲಿ ಅದನ್ನ ದಫನ್ ಮಾಡಲಾಗುತ್ತೆ. ಅಷ್ಟೇ ಅಲ್ಲ, ಶರಾವತಿ ಲಾಡ್ಜ್ನಲ್ಲಿ ಸಿಕ್ಕಂತಹ ಮಹಿಳೆಯ ಶವವನ್ನ ದಫನ್ ಅಂತ ಬರೆದು ಬ್ರಾಕೆಟ್ ಅಲ್ಲಿ ದಹನ್ ಅಂತ ಮೆನ್ಷನ್ ಮಾಡಿದ್ರು. ಈ ಎಲ್ಲಾ ಮೇಲಿನ ಘಟನೆಗಳು ಧರ್ಮಸ್ಥಳದಲ್ಲಿ ನಡೆಯಬಾರದ ಘಟನೆಗಳು ನಡೆದಿದೆ ಅನ್ನೋದಕ್ಕೆ ಸಾಕ್ಷ್ಯಗಳಾಗಿದೆ. ಆದ್ರೆ ಬಂಗ್ಲೆಗುಡ್ಡದಲ್ಲಿ ಈಗ ಸಿಕ್ಕಿರುವಂತಹ 5 ಅಸ್ಥಿಪಂಜರ ಹಾಗೂ 100ಕ್ಕಿಂತ ಹೆಚ್ಚು ಮೂಳೆಗಳು ಭೂಮಿಯ ಮೇಲ್ಪದರದಲ್ಲೇ ಸಿಕ್ಕಿದ್ದು. ಅಂದ್ರೆ ಹೆಣಗಳನ್ನ ರಕ್ಷಿತ ಅರಣ್ಯದಲ್ಲಿ ತೆಗೆದುಕೊಂಡು ಹೋಗಿ ಬಿಸಾಕಿ ಬರ್ತಾ ಇದ್ರಾ ಅನ್ನೋ ಪ್ರಶ್ನೆ ಈಗ ಮುನ್ನೆಲೆಗೆ ಬರುತ್ತೆ. ಈ ಪ್ರಶ್ನೆಗೆ SIT ತನ್ನ ತನಿಖೆ ಮೂಲಕ ಉತ್ತರವನ್ನ ಕಂಡುಕೊಳ್ಬೇಕಿದೆ. ಇನ್ನು ಚಿನ್ನಯ್ಯ ತೋರಿಸಿದಂತ ಸ್ಪಾಟ್ಗಳ ಪೈಕಿ 2ರಲ್ಲಿ ಮಾತ್ರ ಅಸ್ಥಿಪಂಜರದ ಅವಶೇಷಗಳು ಸಿಕ್ಕಿದ್ದು. ಉಳಿದ ಕಡೆ ಏನೂ ಸಿಕ್ಕಿರಲಿಲ್ಲ. ಇದನ್ನೇ ಬಳಸ್ಕೊಂಡಂತ ಬಿಜೆಪಿ ಮತ್ತು ಮಡಿಲ ಮಾಧ್ಯಮಗಳು ಷಡ್ಯಂತ್ರ, ಬುರ್ಡೆ ಗ್ಯಾಂಗ್ ಅಂತ ಕತೆ ಕಟ್ಟಿ ಧರ್ಮಸ್ಥಳ ಚಲೋ ಅಂತ ಮೆರವಣಿಗೆನೂ ಹೊರಟಿದ್ದನ್ನು ಈ ನಾಡು ನೋಡಿದೆ. ಸೊ ಇಷ್ಟು ಸಾಲದು ಅಂತ ಕಾಂಗ್ರೆಸ್ ಸರ್ಕಾರ ರಚಿಸಿದಂತ SIT ವಿರುದ್ಧನೇ ರಾಜ್ಯದ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಸಹ ಷಡ್ಯಂತ್ರ ಅಂತ ಭಜನೆ ಮಾಡ್ಬಿಟ್ಟಿದ್ರು. ಮಾತೆತ್ತಿದ್ರೆ ನಾವು ಹಿಂದೂ ಪರ, ಹಿಂದುತ್ವ ಅಂತ ಬೊಬ್ಬೆ ಹೊಡೆಯುವಂತ ಬಿಜೆಪಿಗರು ಧರ್ಮಸ್ಥಳದಲ್ಲಿ ಅಮಾನುಷ್ಯವಾಗಿ ಮರಣ ಹೊಂದಿದಂತ ಹಿಂದೂ ಮಹಿಳೆಯರ ಪರ ಹೋರಾಟ ಮಾಡ್ತಾರಾ? ಹೋರಾಟ ಮಾಡೋ ತಾಕತ್ತಾದ್ರೂ ಇದೆಯಾ? ಈ ಹಿಂದೆ ಷಡ್ಯಂತ್ರ ಅಂತ 3 ಹೊತ್ತು ಜಪ ಮಾಡಿದಂತ ಮದಿಲ ಮಾಧ್ಯಮಗಳ ಜೊತೆಗೆ ಬಿಜೆಪಿ ಹಾಗೂ DK ಶಿವಕುಮಾರ್ ಕ್ಷಮೆ ಕೇಳ್ತಾರಾ? ಕೇಳ್ಬೇಕಲ್ವಾ? ಏನೂ ಇಲ್ಲ. ಯಾವ ಮೂಳೆಯೂ ಸಿಕ್ಕಿಲ್ಲ ಅಂತ ಹೇಳ್ತಿದ್ದವರ ಎದುರಿಗೆ ಈಗ ಸಿಕ್ಕಿರೋ 5 ತಲೆಬುರುಡೆ ಇಡೋದೊಂದು ಬಾಕಿ ಇದೆ. ಈಗ ಏನ್ ಹೇಳ್ತಾರೆ ಸೋ ಕಾಲ್ಡ್ ಹಿಂದೂ ಪರ ಹೋರಾಟಗಾರರು, ಸೋ ಕಾಲ್ಡ್ ಜನಪರ ಮಾಧ್ಯಮಗಳು? ಧರ್ಮದ ವ್ಯಾಖ್ಯಾನ ಏನು ಹಾಗಾದ್ರೆ? ಧರ್ಮ ಸುಖ ದುಃಖ, ಬಡವ ಶ್ರೀಮಂತ, ನಡೆದಾಡುವ ದೇವಮಾನವ ಅಂತೆಲ್ಲ ಲೆಕ್ಕ ಹಾಕೊಂಡು ಕೂರೋದೇ ಇಲ್ಲ. ಧರ್ಮದ ಸಂಸ್ಥಾಪನೆ ಆಗ್ಬೇಕು ಅಂತಂದ್ರೆ ಯಾವುದೇ ಮುಲಾಜಿಲ್ದೆ ಆರೋಪ ಎದುರಿಸ್ತಾ ಇರುವವರು ತನಿಖೆಗೆ ಒಳಪಡಬೇಕು. ಧರ್ಮಸ್ಥಳದಲ್ಲೂ ನಮ್ಮ ಹೆಣ್ಣು ಮಕ್ಕಳ ಹತ್ಯೆಯಾಗಿದೆ. ಈ ಹತ್ಯೆ ಮಾಡಿದವ್ರು ಯಾರು? ಯಾಕೆ ಮಾಡಿದ್ರು? ಯಾಕೆ ಅಲ್ಲಿನ ಪಂಚಾಯಿತಿ ಕಾನೂನನ್ನ ಸರಿಯಾಗಿ ಪಾಲಿಸ್ದೇನೆ ಹೆಣಗಳನ್ನ ಹೂತಿದೆ? ಇದೆಲ್ಲ ಧರ್ಮದ ಪ್ರಶ್ನೆಗಳು ಅಲ್ವಾ? ಇದೆಲ್ಲ ಮಾಡಿದವರು ಅಧರ್ಮಿಗಳಲ್ವಾ? ಇಂಥ ಅಧರ್ಮಿಗಳು ಈ ಕಾಲದ ಕಾನೂನಿನ ಪರಿಣಾಮವನ್ನ ಎದುರಿಸಬೇಕಾಗಿರೋದೇ ನಿಜವಾದ ಧರ್ಮದ ಸಂಸ್ಥಾಪನೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.